ಹಾಯ್ ಗೆಳೆಯರೆ, ಇವತ್ತು ನಮ್ಮ RCB ಟೀಮ್ನ ಕೆಲವೊಂದು ರೆಕಾರ್ಡ್ ಬಗ್ಗೆ ಮಾತಾಡೋಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ನಮ್ಮ RCBಯ ಟೀಮ್ನ ವರ್ಲ್ಡ್ ರೆಕಾರ್ಡನ್ನು ಸ್ವಲ್ಪ ಡಿಸ್ಕಸ್ ಮಾಡೋಣ. 2008ರಿಂದ ಯಾವಾಗ IPL ಶುರುವಾಗಿದೆ ಆವಾಗಿನಿಂದನೇ RCB ರೆಕಾರ್ಡ್ ಮೇಲೆ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾನೇ ಬಂದಿದೆ. ಈಗ ಮೊದಲನೇ ರೆಕಾರ್ಡ್ ಏನಂದರೆ 2008ರಲ್ಲಿ ಫಸ್ಟ್ ಮ್ಯಾಚ್ ನಮ್ಮ RCBನೇ ಆಡಿದೆ. ಅದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ KKR ವರ್ಸಸ್ RCB. ಇದು ಫಸ್ಟ್ ಮ್ಯಾಚ್ ಇನ್ IPL ಹಿಸ್ಟ್ರಿ. ಈಗ ಇನ್ನೊಂದು ದೊಡ್ಡ ರೆಕಾರ್ಡ್ ಇದೆ. ಈ ರೆಕಾರ್ಡನ್ನು ಯಾರ ಕೈಯಲ್ಲಿ ಮುರಿಯೋಕ್ಕೆ ಸಾಧ್ಯನೇ ಇಲ್ಲ. ಈ ರೆಕಾರ್ಡ್ ಏನಂದರೆ ವಿರಾಟ್ ಕೊಹ್ಲಿ IPLನ ಆಕ್ಷನ್ನಲ್ಲಿ ಅವರ ಹೆಸರು ಯಾವಾಗಲೂ ಬಂದೇ ಇಲ್ಲ. ಎಸ್, ಇದುವರೆಗೂ ಎಷ್ಟು ಸಲ ಆಕ್ಷನ್ ಆಗಿದೆ IPL 2008ರಿಂದ ಯಾವಾಗಿನಿಂದ ಆರಂಭವಾಗಿದೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಅವರ ಹೆಸರು ಆಕ್ಷನ್ ಟೇಬಲ್ಗೆ ಬಂದೇ ಇಲ್ಲ. ಯಾಕೆ ಅಂತ ತಿಳ್ಕೊಬೋದು ನೀವು. 2008ರಲ್ಲಿ RCB ವಿರಾಟ್ ಕೊಹ್ಲಿಯನ್ನು ಟ್ರೇಡ್ ಮುಖಾಂತರ ಖರೀದಿ ಮಾಡಿತ್ತು. ಅದು ಆದ ತಕ್ಷಣ ಇನ್ನೂ ಆದರೂ ಅವರು RCBಯಿಂದ ರಿಲೀಸ್ ಮಾಡೇ ಇಲ್ಲ. ಅವರ ಹೆಸರು ಆಕ್ಷನ್ಗೆ ಬಂದೇ ಇಲ್ಲ. 2008ರಿಂದ ವಿರಾಟ್ ಕೊಹ್ಲಿ ಅವರು RCBಯಲ್ಲಿ ಆಡ್ತಾ ಇದ್ದಾರೆ. ಈಗ ಯಾರಾದರೂ ಈಗ ಹೊಸದಾಗಿ ಪ್ಲೇಯರ್ ಬಂದರೆ ಅವರನ್ನು ಕೇವಲ ಆಕ್ಷನ್ ಮುಖಾಂತರ ಖರೀದಿ ಮಾಡೋ ಆಪ್ಷನ್ ಇದೆ. ಅಂದರೆ ವಿರಾಟ್ ಕೊಹ್ಲಿಯ ಇದು ಒಂದು ಹಿಸ್ಟ್ರಿ. ಅವರ ಹೆಸರು ಯಾವಾಗಲೂ RCBಯಿಂದ ಅವರು ಹೋಗಲ್ಲ ಅಂತಲೇ ಹೇಳಿದ್ದಾರೆ. ಮತ್ತು ಅವರು RCBಲೇ ಆಡ್ತಾರೆ. ಮತ್ತು ಇದು ಒಂದು ರೆಕಾರ್ಡ್ ಇದೆ, ಅವರ ಹೆಸರು ಯಾವಾಗಲೂ ಆಕ್ಷನ್ ಟೇಬಲ್ನಲ್ಲಿ ಬಂದಿಲ್ಲ. ಮತ್ತು ವಿರಾಟ್ ಕೊಹ್ಲಿ ಅವರು 2016ರಲ್ಲಿ ಹೈಯೆಸ್ಟ್ ರನ್ ಹಿಟರ್ ಅಂತ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. 973 ರನ್ ಹೊಡೆದಿದ್ದರು. ಆ ಒಂದು ಸೀಸನ್ನಲ್ಲಿ ಹೈಯೆಸ್ಟ್ ರನ್ ಹೊಡೆದ ಪ್ಲೇಯರ್ ಅವರು. ಇನ್ನು ವಿರಾಟ್ ಕೊಹ್ಲಿ ಅವರು ಒಂದು ಸೀಸನ್ನಲ್ಲಿ ಹೈಯೆಸ್ಟ್ ಸೆಂಚುರಿ ಹೊಡೆದ ರೆಕಾರ್ಡು ಅವರ ಹತ್ರನೇ ಇದೆ. 2016ರಲ್ಲಿ ವಿರಾಟ್ ಕೊಹ್ಲಿ ಅವರು 4 ಶತಕವನ್ನು ಬಾರಿಸಿ ಹೈಯೆಸ್ಟ್ ಸೆಂಚುರಿ ಹಿಟ್ಟರ್ ಇನ್ IPL ಹಿಸ್ಟ್ರಿ ಇನ್ ಇಂಡಿಯನ್ ಪ್ಲೇಯರ್ ಅಂತ ಆಗಿದೆ. ಇನ್ನು ವಿರಾಟ್ ಕೊಹ್ಲಿ ಅವರು IPL ಇತಿಹಾಸದಲ್ಲಿ ಎಲ್ಲರಿಗಿಂತ ಜಾಸ್ತಿ ರನ್ ಹೊಡೆದ ಪ್ಲೇಯರು ಕೂಡ ವಿರಾಟ್ ಕೊಹ್ಲಿ ಅವರೇ ಇದ್ದಾರೆ. ಇವರು 7500 ರನ್ನು ಟೋಟಲ್ IPLನಲ್ಲಿ ಈಗ ಹೊಡೆದಿದ್ದಾರೆ. ಇನ್ನೊಂದು ರೆಕಾರ್ಡ್ ಏನಂದರೆ ವಿರಾಟ್ ಕೊಹ್ಲಿ ಅವರದ್ದು ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಗೆದ್ದ ಮೊದಲನೇ ಭಾರತೀಯ ಕೂಡ 2016ರಲ್ಲಿ ಅದು ವಿರಾಟ್ ಕೊಹ್ಲಿ ಅವರು. ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರನ್ನು IPLನಲ್ಲಿ 2013ರಲ್ಲಿ IPLನಲ್ಲಿ ಇದನ್ನು BCCI ಇಂಟ್ರಡ್ಯೂಸ್ ಮಾಡಿತ್ತು. ಈಗ ಹರ್ಷಲ್ ಪಟೇಲ್ ಅವರು IPL ಇತಿಹಾಸದಲ್ಲಿ ಒಂದು ಸೀಸನ್ನಲ್ಲಿ ಹೈಯೆಸ್ಟ್ ವಿಕೆಟ್ ತಗೊಂಡು 2021ರಲ್ಲಿ 32 ವಿಕೆಟ್ ತಗೊಂಡು ಈ ಒಂದು ರೆಕಾರ್ಡನ್ನು ತಮ್ಮ ಹತ್ರನೇ ಇಟ್ಕೊಂಡಿದ್ದಾರೆ. ಇದು ಕೂಡ RCB ಟೀಮಂದೇ. ಈಗ ಒಂದು ಮ್ಯಾಚ್ನಲ್ಲಿ ಹೈಯೆಸ್ಟ್ ರನ್ ಹೊಡೆದ ರೆಕಾರ್ಡ್ ಕೂಡ ಅದನ್ನು RCBದೆ. 2013ರಲ್ಲಿ RCB ಟೀಮ್ ಟೋಟಲ್ 263 ರನ್ನನ್ನು ಹೊಡೆದು ಒಂದು ಮ್ಯಾಚ್ನಲ್ಲಿ ಹೈಯೆಸ್ಟ್ ರನ್ ಹೊಡೆದಿದ್ದಾರೆ. ಇನ್ನೂ ಆದರೂ ಈ ರೆಕಾರ್ಡನ್ನು ಯಾರೂ ಕೂಡ ಬೀಟ್ ಮಾಡಿಲ್ಲ. ಈ ರೆಕಾರ್ಡ್ ಕೂಡ RCB ಹತ್ರನೇ ಇದೆ. ಈಗ ಪಾರ್ಟ್ನರ್ಶಿಪ್ ರೆಕಾರ್ಡ್ ಅಂದರೆ 2 ಪ್ಲೇಯರ್ಗಳು ಸೇರಿ ಹೈಯೆಸ್ಟ್ ರನ್ ಹೊಡೆದ ರೆಕಾರ್ಡ್ ಕೂಡ ಅದನ್ನು RCB ಹತ್ರನೇ ಇದೆ. 2016ರಲ್ಲಿ RCBಯ ವಿರಾಟ್ ಕೊಹ್ಲಿ ಮತ್ತು AB ಡಿವಿಲಿಯರ್ಸ್ ಅವರು ಒಂದು ಬಿಗ್ಗೆಸ್ಟ್ ಪಾರ್ಟ್ನರ್ಶಿಪ್ಪನ್ನು ಮಾಡಿದರು IPL ಇತಿಹಾಸದಲ್ಲಿ. ಅದು 229 ರನ್ನಿನ ಒಂದು ದೊಡ್ಡ ಪಾರ್ಟ್ನರ್ಶಿಪ್. ಈ ರೆಕಾರ್ಡ್ ಕೂಡ RCB ಹತ್ರನೇ ಇದೆ. ಮತ್ತು ಒಂದು ಮ್ಯಾಚ್ನಲ್ಲಿ ಡಬಲ್ ಸೆಂಚುರಿ ಹೊಡೆದ ರೆಕಾರ್ಡ್ ಕೂಡ ಅದನ್ನು RCB ಹತ್ರನೇ ಇದೆ. ಅದು 2016ರಲ್ಲಿ ಗುಜರಾತ್ ವಿರುದ್ಧ ವಿರಾಟ್ ಕೊಹ್ಲಿ ಅವರು 109 ರನ್ ಹೊಡೆದಿದ್ದರು ಮತ್ತು ಅದೇ ಮ್ಯಾಚ್ನಲ್ಲಿ 129 ರನ್ನನ್ನು AB ಡಿವಿಲಿಯರ್ಸ್ ಅವರು ಹೊಡೆದಿದ್ದರು. ಇದು ಒಂದು ಟೀಮ್ ಕಡೆಯಿಂದ ಇಬ್ಬರು ಡಬಲ್ ಸೆಂಚುರಿ ಹೊಡೆದ ರೆಕಾರ್ಡ್.